ವೆಲ್ಕಮ್ ಬ್ಯಾಕ್ ಸರ್. ನೀವು ಮತ್ತೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಸಾರಿ. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು, ಅದಕ್ಕೆ ಅರ್ಧದಲ್ಲೇ ಎದ್ದು ಹೋದೆ. ಸರ್ ತುಂಬ ಅರ್ಜೆಂಟಾಗಿ ಹೋದ್ರಿ, ಏನಾಯಿತು ಅಂತ ಕೇಳಬಹುದಾ? ಇಟ್ಸ್ ಪ್ಯೂರ್ಲಿ ಪರ್ಸ್ನಲ್, ಸೊ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಟ್ ಇಫ್ ಯು ಇನ್ಸಿಸ್ಟ್, ಅದಕ್ಕೆ ರಿಲೇಟ್ ಆಗೋ ಥರ ಒಂದು ಸ್ಟೋರಿ ಹೇಳ್ತೀನಿ. ಶ್ಯೂರ್ ಸರ್, ಹೇಳಿ. ಒಂದು ಊರಲ್ಲಿ ಒಂದು ಕಾಡಿತ್ತು, ಭಯಂಕರವಾದ ಕಾಡು. ಆ ಕಾಡಲ್ಲಿ ಅಷ್ಟೇ ಭಯಂಕರವಾಗಿರೋ ಒಂದು ಸಿಂಹ ಇತ್ತು. ಗತ್ತು, ಘನತೆ, ಗಾಂಭೀರ್ಯ. ಸಿಂಹ ಕೂಡ ಅಷ್ಟೇ ಭಯಂಕರವಾಗಿತ್ತು. ಆ ಸಿಂಹಕ್ಕೆ ಜಿಂಕೆ ಮನಸ್ಸಿತ್ತು, ಅಷ್ಟೇ ಮೃದು ಸ್ವಭಾವ. ಕಾಡ್ಗದೇ ರಾಜ, ಬಟ್ ಫ್ಯಾಮಿಲಿ ಅಂತ ಬಂದರೆ ಸೇವಿಕಂತರ ಆಗ್ಬಿಡ್ತಾ ಇತ್ತು. ಆ ಸಿಂಹ ಕತ್ತೆ ಥರ ದುಡಿತಾ ಇತ್ತು. ಸರ್, ಸಿಂಹ ಕತ್ತೆ ಥರ ದುಡಿತಿತ್ತಾ? ಹಾಂ, ಫ್ಯಾಮಿಲಿನ ಜೋಪಾನ ಮಾಡಬೇಕಲ್ವಾ. ತನ್ನ ಫ್ಯಾಮಿಲಿಗೆ ಯಾವುದೇ ಥರದ ಕುಂದು ಕೊರತೆ ಬರ್ದಿರೋ ಹಾಗೆ ನೋಡ್ಕೋಬೇಕಲ್ವಾ. ಅದಕ್ಕೆ ಕತ್ತೆ ಥರ ದುಡಿತಾ ಇತ್ತು. ಅದಕ್ಕೆ ತನ್ನ ಫ್ಯಾಮಿಲಿನೇ ಸರ್ವಸ್ವ, ಅದೇ ತನಗೆ ಬಲ ಬೆಂಬಲ ಅಂತ ಅನ್ಕೊಂಡಿತ್ತು. ಆದರೆ ಒಂದಿನ ಏನಾಯ್ತು ಸರ್? ಒಂದು ಕತ್ತೆ ಕಿರುಬ ಹೊಂಚಾಕಿ ಸಿಂಹದ ಮರಿನ ಎತ್ಕೊಂಡು ಹೋಗ್ಬಿಡ್ತು. ಆ ಸಿಂಹದ ಫ್ಯಾಮಿಲಿ ಎಲ್ಲರೂ ಕಂಗಾಲಾಗಿದ್ರು. ಆ ಸಿಂಹದ ಮರಿಗೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ತನ್ನ ಸ್ಥಾನ, ಮಾನ, ಘನತೆ, ಗರ್ವ, ತನ್ನ ಶಕ್ತಿ, ಸಾಮರ್ಥ್ಯ ಎಲ್ಲನೂ ಪಕ್ಕಕ್ಕಿಟ್ಟು ಆ ಕತ್ತೆ ಕಿರುಬನ ಮುಂದೆ ಮಂಡಿಯೂರು ಕೂರ್ತು. ಸರ್, ಸಿಂಹ ಆಫ್ಟರ್ ಆಲ್ ಒಂದು ಹೈನ ಮುಂದೆ ಸರೆಂಡರ್ ಆಯ್ತಾ? ಹಾ, ಆ ಕತ್ತೆ ಕಿರುಬನ ಬಾಯಲ್ಲಿ ಸಿಂಹದ ಮರಿ ಇತ್ತಲ್ಲ, ಆ ಕಾರಣಕ್ಕೆ ಸಿಂಹ ಸರೆಂಡರ್ ಆಗಿದ್ದು ಕತ್ತೆ ಕಿರುಬನ ಮುಂದೆ ಅಲ್ಲ, ಪರಿಸ್ಥಿತಿ ಮುಂದೆ. ಅದಕ್ಕೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಆಮೇಲೆ ಏನಾಯ್ತು ಸರ್? ಆ ಸಿಂಹ ಪರಿಪರಿಯಾಗಿ ಕೇಳ್ಕೋತು, ಬೇಡ್ಕೋತು ತನ್ನ ಮರಿಗೇನು ಮಾಡಬೇಡ ಅಂತ. ಆದರೆ ಆ ಕತ್ತೆ ಕಿರುಬ ತಾನೇನು, ತನ್ನ ಬುದ್ಧಿ ಏನು ಅಂತ ತೋರಿಸೇ ಬಿಡ್ತು. ಮರಿ ಸಿಂಹಕ್ಕೆ ನೋವು ಮಾಡೇ ಬಿಡ್ತು. ಈಗ ಮುಂದಕ್ಕೆ ನೀವು ಹೇಳಿ, ನೀವೇ ಬಿಡ್ತೀನಿ. ಇಷ್ಟೆಲ್ಲ ಮಾಡ್ತಲ್ಲ ಕತ್ತೆ ಕಿರುಬ, ಅದಕ್ಕೆ ಆ ಸಿಂಹ ಏನು ಮಾಡಬೇಕು? 100% ಅಟ್ಯಾಕೇ ಮಾಡಬೇಕು ಸರ್. ಆಡುತ್ತೆ, ಖಂಡಿತ ಬೇಟೆ ಆಡುತ್ತೆ. ಬರೀ ಕತ್ತೆ ಕಿರುಬನಷ್ಟೇ ಅಲ್ಲ, ಅದ್ರ ಹಿಂದೆ ಯಾರೇ ಇದ್ರು ಸರಿ, ಅವ್ರನ್ನು ಸೇರಿಸಿ ಬೇಟೆ ಆಡುತ್ತೆ. ಯಾರನ್ನು ಕ್ಷಮಿಸಲ್ಲ, ಹುಡ್ಕೊಂಡೋಗಿ ಬೇಟೆ ಆಡುತ್ತೆ, ಯಾರನ್ನು ಬಿಡಲ್ಲ.